ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈ ಸ್ವಾಮೀಜಿಗಳ ವಿಚಾರಗಳು ಯಾಕೋ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ವಿಚಾರಗಳು ಅನ್ನೋದಕ್ಕಿಂತ ಅವರ ಒಂದು ರೀತಿ ಕೆಲವೊಂದು ಏನು ಸ್ವಾಮೀಜಿಗಳಾಗಿ ಮಾಡಬಾರ್ದು ಅದನ್ನು ಮಾಡ್ತಾರೆ. ಮಠಾಧಿಪತಿಗಳು, ಒಂದೊಂದು ಪೀಠಾಧಿಪತಿಗಳು, ಇವರು ಚಟಾಧಿಪತಿಗಳು ಅನ್ನೋ ಥರ ಕೆಲವು ಸ್ವಾಮೀಜಿ. ಅಲ್ಲೊಬ್ರು ಯಾರೋ ವಿಜಯಪುರದ ಸ್ವಾಮೀಜಿ ಏನೋ ಮಾಡ್ಬಿಟ್ಟು ಆಮೇಲೆ ಸ್ಟೇ ತಗೊಂಬಂದ್ರು ಅನ್ನೋ ಥರ. ಈ ಅರಸೀಕೆರೆ ತಾಲೂಕಲ್ಲಿರುವಂಥ ಒಂದು ಮಠ ಭವಿಷ್ಯ ಹೇಳೋಕೆ ಹೋಗಿ ಅವರಿಗೆ ಭವಿಷ್ಯ ಇಲ್ಲ ಅನ್ನೋ ಥರ ಮಾಡ್ಕೊಂಡ್ರು ಅನ್ನೋಂಥದ್ದು. ಈಗ ಹರಿಹರದ ಈ ವಚನಾನಂದ ಯೋಗ ಗುರು, ಮೊದಲು ಟಿ ವಿನಲ್ಲೆಲ್ಲ ಯೋಗ ಮಾಡ್ತಿದ್ರು ಅವರು, ಆಮೇಲೆ ಸ್ವಾಮೀಜಿ ಆದರು. ಇವ್ರ ವಿರುದ್ಧ ಈಗ ಆರೋಪಗಳು ಕೇಳಬೇಕು. ಯಾಕೆ ಈ ಸ್ವಾಮೀಜಿಗಳು ಹಿಂಗಾಗ್ಬಿಟ್ರು? ಇದು ಸ್ಪೆಷಲ್ ರಿಪೋರ್ಟ್. ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ವಿಜಯಪುರದ ಸ್ವಾಮೀಜಿದು ಕೆಲವೊಂದು ವಿಚಾರಗಳನ್ನು ನಾವು ಕೂಡ ಸುದ್ದಿ ಮಾಡಿದ್ವಿ. ಅಂದರೆ ಆ ಸ್ವಾಮೀಜಿ ಹೆಸರು ಹೇಳಿರಲಿಲ್ಲ. ಆ ಸ್ವಾಮೀಜಿ ಪಟಕ್ನೆ ಹೋಗಿ ಸ್ಟೇ ತಗೊಂಬಂದರು. ಅದರ ಅರ್ಥ ಅವರೇ ಅನ್ನುತ್ತಾರೆ, ಅವರು ಒಪ್ಕೊಂಡ್ಬಿಟ್ರು. ಅವ್ರು ಸ್ಟೇ ತಂದಿಲ್ಲ ಅಂದಿದ್ರೆ ಅವರೇ ಅಂತ ಗೊತ್ತಾಗ್ತಿರಲಿಲ್ಲ ಯಾರಿಗೂ. ಆದರೆ ಸ್ಟೇ ತಂದಿರೋದ್ರಿಂದ ಅವರೇ ಸ್ವಾಮೀಜಿ ಅಂತ ಗೊತ್ತಾಯಿತು. ಅದಾದಮೇಲೆ ಈ ಕೋಡಿಮಠದ ಸ್ವಾಮೀಜಿದೇನೋ ಪುರಾಣಗಳು ಹಂಗೆ ಹಿಂಗೆ ಅಂತ ಬರ್ತಾ ಇತ್ತು. ಅದು ಅವ್ರದ್ದು ಆವಾಗಿಂದನೂ ಇತ್ತು, 20 ವರ್ಷದಿಂದನೂ ಇತ್ತು. ಅವ್ರೇನು ಹೊಸದಲ್ಲ ಇದೇನೋ. ಅಲ್ಲಿ ಈ ಥರ ನೂರಾರು ಘಟನೆಗಳಾಗಿದ್ದಾವೆ, ಇದೇನು ಹೊಸದಲ್ಲ. ಇದರ ಜೊತೆಗೆ ಈ ಚಿತ್ರದುರ್ಗದ ಸ್ವಾಮೀಜಿದು ಏನಾಯಿತು, ಮುರುಘಾಮಠದ ಸ್ವಾಮೀಜಿದು ಕೇಸ್ ಏನಾಯಿತು, ಖುಲಾಸ ಹೆಂಗಾದ್ರು, ಇದು ನಡೀತಾ ಇದೆ. ಇದಾದಮೇಲೆ ಆ ಮಲ್ಲಿಕಾರ್ಜುನ್ ಮುತ್ಯ ಅಂತೆ, ಅವ್ರದ್ದೇನಾಯಿತು, ಏನೇನು ಘಟನೆಗಳಾಯಿತು ಅದು ನಿಮ್ಮದು. ಇದಾದಮೇಲೆ ಈ ಶಿರಹಟ್ಟಿ MLA ಲೋಕಾಯುಕ್ತ ರೇಡ್ ಆದಾಗ ಸ್ವಾಮೀಜಿದು ಏನಿದೆ ಅದರಲ್ಲಿ ಪಾತ್ರ ಅನ್ನೋ ಥರದ್ದು ಅದು ನಿಮ್ಮದು. ಈಗ ಇದಕ್ಕೆ ಮತ್ತೊಂದು ಸೇರ್ಪಡೆ ಏನಪ್ಪ ಅಂದರೆ, ಈ ವಚನಾನಂದ ಸ್ವಾಮೀಜಿ ಹರಿಹರದ ಪೀಠ, ಪಂಚಮಸಾಲಿ ಪೀಠ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ಸ್ವಾಮೀಜಿದು ಬೇರೆ ಥರದ ಆಟ ಇದೆ. ಅಂದರೆ ಅವ್ರ ರೀತಿದಲ್ಲ, ಇವರು ಬೇರೆ ಥರ ಆಟ. ಅಂದರೆ ಇವರು ಸಾಚ ಅಲ್ಲ ಅನ್ನುವಂಥದ್ದು. ಆರೋಪಗಳನ್ನು ನೋಡಿ, ಆರೋಪಗಳನ್ನು ಗಮನಿಸಿ, ಸ್ವಾಮೀಜಿಗಳ ಕಾರ್ಯವೈಖರಿ ಬಗ್ಗೆ, ಸ್ವಾಮೀಜಿಗಳ ಧರ್ಮ ರಕ್ಷಣೆ ಅಂತ ಹೇಳಿ ಬಂದು ಕೂತಿರ್ತಾರಲ್ಲ, ಅಲ್ಲಿ ಬಂದ್ಬಿಟ್ಟು ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತಿಂದು ದಷ್ಟಪುಷ್ಟವಾಗಿ ದೇಹವನ್ನು ಬೆಳೆಸ್ಕೊಂಡು ಮಾಡುವಂತಹ ಕೆಟ್ಟ ಕೆಲಸಗಳು ಒಬ್ಬೊಬ್ಬರೇ ಸ್ವಾಮೀಜಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಈಗ ಮಾಡೋಕ್ಕೆ ಬೇಜಾರಾಗ್ತಿದೆ ಸುದ್ದಿಗಳನ್ನು. ಎಸ್ ವೀಕ್ಷಕರೇ, ಈ ವಚನಾನಂದ ಸ್ವಾಮೀಜಿ ಭ್ರಷ್ಟಾಚಾರದ ಹಗರಣದಲ್ಲಿ ಸಿಲುಕೊಂಡಿರೋ ಕೋಟ್ಯಾಂತರ ರೂಪಾಯಿಗಳು ಎಲ್ಲೋಯ್ತಂತ ಲೆಕ್ಕ ಇಲ್ವಂತೆ, ಪತ್ರ ಇಲ್ವಂತೆ ಮಾಡ್ತಾರೆ. ಮಠದ ಭಕ್ತರು ಸಾಮೂಹಿಕವಾಗಿ ಸ್ವಾಮೀಜಿ ವಿರುದ್ಧ ಪ್ರತಿಭಟನೆ. ಅವ್ರು ಯಾಕೆ ಸುಮ್ಮನೆ ಏನಾದರೂ ಪ್ರತಿಭಟನೆ ಮಾಡಿದರೆ ಈ ಸ್ವಾಮೀಜಿ ಹೋಗಿ ಕಂಪ್ಲೇಂಟ್ ಕೊಡಲಿ ಫಸ್ಟ್ ಅವ್ರ ಮೇಲೆ. ಸ್ವಾಮೀಜಿಗೆ, ಪೀಠಕ್ಕೆ ಇವರು ಕಳಂಕ ತರ್ತಿದ್ದಾರೆ. ಮಠದಲ್ಲಿ ಆಗಿರುವಂತಹ ಕಾಮಗಾರಿಗಳಲ್ಲಿ ಅವ್ಯವಹಾರ, 10 ಕೋಟಿ ರೂಪಾಯಿಗಳು ಲೆಕ್ಕಕ್ಕಿಲ್ದಂಗೆ ಖರ್ಚಾಗಿರೋದು, ವೈಯಕ್ತಿಕವಾಗಿ ಆ ಹಣವನ್ನು ಬಳಸ್ಕೊಂಡಿರೋದು, ಹಲವು ಹಣವನ್ನು ಖಾಸಗಿ ಆಸ್ತಿಗಳಲ್ಲಿ ಇನ್ವೆಸ್ಟ್ ಮಾಡಿರೋದು, ಹಲವು ಹಣವನ್ನು ಬೇನಾಮಿಯವರಿಗೆ, ಅದು ಮಹಿಳೆಯರಿಗೆ ಕೊಟ್ಟಿರೋದು, ಇನ್ನೂ ಹಲವು ಹಣವನ್ನು ಕಾರ್ಯಾಲಯದ ಕಣ್ಣು ತಪ್ಪಿಸಿ ಬಳಸ್ಕೊಂಡಿರೋದು. ಈ ಎಲ್ಲ ಆರೋಪಗಳು ಈ ವಚನಾನಂದ ಸ್ವಾಮೀಜಿ. ನಮ್ಮ ಯೋಗ ಸ್ವಾಮೀಜಿ ಟಿವಿಗಳಲ್ಲಿ ಬರ್ತಿದ್ರಲ್ಲ, ಯೋಗ ಮಾಡ್ಬೋದು, ಇವರಿಗೆ ಆ ಥರದ್ದೆಲ್ಲ ಮಾಡಬೇಕಂದ್ರೆ ಸ್ವಾಮೀಜಿ ಅಂತ ಯಾಕೆ ಆಗ್ತಾರೆ? ಪೀಠಗಳಿಗೆ ಯಾಕೆ ಕೆಟ್ಟ ಹೆಸರು ತರ್ತಾರೆ? ಇವರು ಬಿಸ್ನೆಸ್ ಮನ್ ಆಗ್ಬೋದಪ್ಪ. ಇವರು ಕಾವಿ ಹಾಕ್ಕೊಂಡು ನಾನು ಬಿಸ್ನೆಸ್ ಮಾಡ್ತೀನಿ, ಕಾವಿ ಹಾಕೊಂಡು ನಾನು ರಾಜಕೀಯ ಮಾಡ್ತೀನಿ, ಕಾವಿ ಹಾಕೊಂಡು ನಾನು ಸಂಸಾರ ಮಾಡ್ತೀನಿ, ಯಾಕೆ ಬೇಕು ಈ ಸ್ವಾಮಿಗಳಿಗೆ? ಏನಾದರೂ ಒಂದು ಆಯ್ಕೆ ಮಾಡ್ಕೊಳ್ಳಿ, ನಿಮ್ಮ ಸ್ವಾತಂತ್ರ್ಯ ಅದು. ಸ್ವಾಮೀಜಿ ಆಗಿದ್ರೆ ಸರಿಯಾಗಿರಿ ಅಷ್ಟೇ. ಸ್ವಾಮೀಜಿ ಅನ್ನೋದು ವೈಯಕ್ತಿಕ ಅಲ್ಲ. ನಿಮಗೆ ಬೇರೆ ಬೇರೆ ಇದಾವೆ, ನಮಗೆ ಆಸೆ ಆಕಾಂಕ್ಷೆಗಳಿದ್ದಾವೆ, ತುಮುಲುಗಳಿದ್ದಾವೆ, ಮನಸ್ಸಿನಲ್ಲಿ ಮನದಾಳದಲ್ಲಿ ಹಲವಾರು ಆಲೋಚನೆಗಳಿದ್ದಾವೆ ಅನ್ನೋ ಥರ ಇದ್ದರೆ ನಿಮಗೆ, ನೀವು ಸ್ವಾಮೀಜಿಗಳಾಗಬೇಡಿ. ಕಾವಿಯನ್ನು ಧರಿಸಲೇಬೇಡಿ. ನಿಮ್ಮಂಥವ್ರು ಕಾವಿಗೆ ಮಾಡೋ ಅವಮಾನ ಅದು. ಕಲರ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಓಡಾಡಿ, ನೀವೇನು ಬೇಕಾದ್ರೆ ಮಾಡಿ, ಯಾರು ಕೇಳ್ತಾರೆ? ನೀವು ಸರ್ವತಂತ್ರ ಸ್ವತಂತ್ರರು. ಆದರೆ ನಾನೊಬ್ಬ ಸ್ವಾಮೀಜಿ ಅಂತ ಹೇಳ್ತಾನೆ, ಆ ಸ್ವಾಮೀಜಿಗೆ ಒಂದು ಪೀಠ ಅಂತ ಮಾಡ್ಕೊಂಡು, ಒಂದು ಸಮುದಾಯವನ್ನು ಇವರು ಪ್ರತಿನಿಧಿಸ್ಕೊಂಡು, ಸಮುದಾಯದ ಏಳಿಗೆಗೆ ದುಡಿತೀನಿ ಅಂತ ಹೇಳ್ಕೊಂಡು,
ಸಮುದಾಯದ ದುಡ್ಡಿನಲ್ಲಿ ಇವರು ಶೋಕಿ ಮಾಡ್ತಾರೆ, ಚೈನಿ ಹೊಡಿತಾರೆ ಈ ಸ್ವಾಮೀಜಿ. ಈ ಸ್ವಾಮೀಜಿಗಳಂತ ಸ್ವಾಮೀಜಿಗಳನ್ನು ಫಸ್ಟ್ ಪೀಠದಿಂದ ಇಳಿಸ್ಬೇಕು, ಅಥವಾ ಅವ್ರಿಗೆ ಎಲ್ಲ ರೀತಿ ಪೂರ್ವ ತಯಾರಿ ಮಾಡ್ಬೇಕು. ಇನ್ಮೇಲೆ ಸ್ವಾಮೀಜಿಗಳನ್ನು ಕಳಿಸ್ಬೇಕು ಅಂತ ಕೆಲವು ಏನೇನೋ ಸರ್ಜರಿಗಳು ಅವು ಇವು ಅಂತ ಅಂತಾರಲ್ಲ, ಅವನ್ನೆಲ್ಲ ಮಾಡಿಬಿಟ್ಟು ಅವರಿಗೆ ಕಳಿಸ್ಬೇಕು. ಧರ್ಮದ ಕೆಲಸ ಮಾತ್ರ ಮಾಡಿ ಸ್ವಾಮಿಗಳೇ, ಬೇರೆ ಯಾವುದೂ ನಿಮಗೆ ಏನೂ ಕೆಲಸ ಮಾಡಬಾರ್ದು ಅನ್ನೋ ಥರ ಮಾಡಬೇಕು. ಈ ಸ್ವಾಮೀಜಿಗಳ ತೆವಲಿಗೆ ಆ ಪೀಠಕ್ಕೆ ಕೆಟ್ಟ ಹೆಸರು. ಉಪ್ಪು ಹುಳಿ ತಿಂದಿರೋ ದೇಹ ನಿಮ್ದು. ಸ್ವಾಮೀಜಿ ಕೆಲಸ ಮಾಡೋಕ್ಕಾಗಲ್ಲ, ಕಾವಿ ಹಾಕ್ಕೊಂಡು ಕಾವಿಗೆ ತಕ್ಕಂಗೆ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಮಾಡ್ತೀರಿ? ಬಿಟ್ಬಿಡಿ, ಮೈ ಮುರಿದು ದುಡಿರಿ. ನೀವು ಏನು ಬೇಕಾದ್ರೂ ಮಾಡ್ಕೊಳಪ್ಪ, ನಿಮ್ಮ ದುಡ್ಡು, ನಿಮ್ಮ ಹಣ, ನಿಮ್ಮ ಇಷ್ಟ, ನಿಮ್ಮ ಜೀವನ, ಏನು ಬೇಕಾದ್ರೂ ಮಾಡ್ಕೋಬೋದು. ಸ್ವಾಮೀಜಿ ಆಗ್ತೀರಾ, ಸಮುದಾಯದ ಹಿತಾಸಕ್ತಿಗೆ ಕೆಲಸ ಮಾಡಿ, ಧಾರ್ಮಿಕವಾಗಿ ಸಮುದಾಯವನ್ನು ಬೆಳೆಸುವತ್ತ ಗಮನ ಕೊಡಿ, ಸಮಾನತೆ ತರುವಲ್ಲಿ ಕೆಲಸ ಮಾಡಿ, ಸಮುದಾಯದ ಅಭ್ಯುದಯಕ್ಕೆ ಕೆಲಸ ಮಾಡಿ, ಜನರಲ್ಲಿ ಧರ್ಮ ಜಾಗೃತಿಯನ್ನು ಬೆಳೆಸಿ. ಸುಮಾರು ಸ್ವಾಮೀಜಿಗಳಿದ್ರು, ದೇವ್ರ ಥರ ಇತ್ತು, ನಡೆದಾಡುವ ದೇವರು ಅಂತ ಹೇಳ್ತೀವಿ. ಶಿವಕುಮಾರ ಸ್ವಾಮಿ, ಬಾಲಗಂಗಾಧರನಾಥ ಸ್ವಾಮೀಜಿ, ಇನ್ನೂ ಹಲವಾರು ಸ್ವಾಮಿ. ಸಿದ್ದೇಶ್ವರರು ಇದ್ರಲ್ಲ ನಮ್ಮ ವಿಜಯಪುರದಲ್ಲಿ, ಹೆಂಗಿದ್ರು ದೇವರು, ಪಾಕೆಟ್ ಇಟ್ಕೊಂಡಿರಲ್ಲ, ಕಿಸೆ ಇಟ್ಕೊಂಡಿರಲಿಲ್ಲ ಅವರು. ಈಗಿನ ಸ್ವಾಮೀಜಿಗಳು ಸ್ವಾಮೀಜಿ ಆದವನು ಹೆಂಗಿರ್ಬೇಕು ಹಂಗಿದ್ರೇ ಅವ್ರಿಗೆ ಸ್ವಾಮೀಜಿ, ಆ ಪೀಠಕ್ಕೂ ಗೌರವ. ಈ ರೀತಿ ಅಧ್ವಾನ ಮಾಡುವಂಥ ಸ್ವಾಮೀಜಿಗಳು ಪೀಠಕ್ಕೆ ಕಳಂಕ ತರ್ತಾ ಇರೋದು ದುರ್ದೈವವೇ ಸರಿ, ಇದು ಧರ್ಮದ್ರೋಹದ ಕೆಲಸ ಸರಿ. ಇದಾಗಿತ್ತು ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.